ಬರದ ತಾಂಡವ ನಡೀತಾ ಇದೆ. ಆದರೆ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಮುಖಂಡರು, ಮಾಜಿ ಮಂತ್ರಿಗಳು, MLAಗಳು ಎಲ್ಲರೂ ಕೂಡ ಡೆಲ್ಲಿಗೆ ಜಾಲಿ ಜಾಲಿ ಅಂತೇಳಿ ಡೆಲ್ಲಿ ಕಡೆ ಮುಖ ಮಾಡಿರುವಂಥದ್ದು. ಇದು ಕರ್ನಾಟಕದಲ್ಲಿ ಬರ ಅಲ್ಲ, ಇದು ಜನರ ಹಣೆ ಬರಹ ಅಂತ ಅಷ್ಟೇ. ಕಾಂಗ್ರೆಸ್ ಬಂದಾಗೆಲ್ಲನೂ ಕೂಡ ಬರ ಬರಲಿ, ಫ್ಲಡ್ ಬರಲಿ, ಯಾವತ್ತೂ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡೇ ಇಲ್ಲ. ಅದನ್ನು BJPಯಿಂದ ನೋಡಿ ಕಲಿಬೇಕು ಇವರು, ಬುದ್ಧಿ ಇದ್ದರೆ. ಹಿಂದೆ ನಮ್ಮ BJP ಸರ್ಕಾರ ಇದ್ದಾಗ ಫ್ಲಡ್ ಬರಲಿ, ಬರ ಬರಲಿ, ಮುಂಚೂಣಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ದೀರಿ. ಮತ್ತು ಪರಿಹಾರನೂ ಕೂಡ ಡಬಲ್, ಏನು NDRF ರೂಲ್ಸ್ ಇದೆ ಅದಕ್ಕಿಂತ ಡಬಲ್ ಕೊಟ್ಟಿರೋ ಅಂಥ ಉದಾಹರಣೆಗಳು ಹಲವಾರು ಇದೆ. ಮತ್ತು ಜಿರ್ಲೆ ಜೊತೆ ಪಿಟೀಲ್ ಹೊಡ್ಕೊಂಡು ಕೂತವ್ರೆ ಮುಖ್ಯಮಂತ್ರಿಗಳು. ಮತ್ತು ಎಲ್ಲರಿಗೂ ಕುರ್ಚಿ ಬೇಕು, ಕುರ್ಚಿ ಇಲ್ದಿರ ಯಾರು ಇರೋಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಅವರು. ಆ ಪರಿಸ್ಥಿತಿ. ಎಲ್ಲರಿಗೂ ಈಗ ಡೆಲ್ಲಿ ಬೇಕು, ಎಲ್ಲರಿಗೂ ಡೆಲ್ಲಿ ಬೇಕು. ಕರ್ನಾಟಕ ಬೇಡ, ನಮ್ಮ ಹಳ್ಳಿ ಬೇಡ ಇವ್ರಿಗೆ ಯಾರಿಗೂ. ಖರ್ಗೆ ಮಾತಂದ್ರೆ RSS ಲೆಕ್ಕ ಕೊಡಿ. ಪ್ರಿಯಾಂಕಾ ಖರ್ಗೆ ಮಾತಂದ್ರೆ RSS ಲೆಕ್ಕ ಕೊಡಿ ಅಂತ. ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಗುಲ್ಬರ್ಗದಿಂದ ಗುಳೆ ಹೋದವ್ರು ಲೆಕ್ಕ ಕೊಡಪ್ಪ, ಯಾದಗಿರಿಯಿಂದ ಗುಳೆ ಹೋದವ್ರು ಲೆಕ್ಕ ಕೊಡಪ್ಪ, ಗೋವಾಗೆ ಹೋದವ್ರು ಲೆಕ್ಕ ಕೊಡಪ್ಪ, ಮಹಾರಾಷ್ಟ್ರಕ್ಕೆ ಹೋದವ್ರು ಲೆಕ್ಕ ಕೊಡಪ್ಪ. ಇಡೀ ಕಲ್ಯಾಣ ಕರ್ನಾಟಕದ ಜನ ಆಗಲೇ ಬ್ಯಾಗ್ಗಳು ಎತ್ಕೊಂಡು ಎಲ್ಲ ಗುಳೆ ಹೋಗ್ತಾ ಇದ್ದಾರೆ. ಇದನ್ನ ಪ್ರಿಯಾಂಕಾ ಖರ್ಗೆ ಯಾವಾಗ ಲೆಕ್ಕ ಕೊಡ್ತಾರೆ? ಈ ಹೋಗೋರ್ನ ರಿಜಿಸ್ಟರ್ ಯಾವಾಗ ಮಾಡ್ತಾರೆ? ರಿಜಿಸ್ಟರ್ ಮಾಡಬೇಕು ಅಂತಾರಲ್ಲ, RSS ರಿಜಿಸ್ಟರ್ ಇಲ್ಲದೆ ಇರೋ ಸಂಸ್ಥೆ ಅಂತಾರಲ್ಲ, ಇದನ್ನ ಯಾವಾಗ ರಿಜಿಸ್ಟರ್ ಮಾಡ್ತೀರಾ ಸಂಸ್ಥೆನ? ಗುಳೆ ಹೋಗೋರು ಸಂಸ್ಥೆ. ತಾಂಡಗಳೆಲ್ಲ ಯಾದಗಿರಿ ಜಿಲ್ಲೆಯಲ್ಲಿ ತಾಂಡಗಳು ಎಲ್ಲ ಅವಾಗೆ ಖಾಲಿ ಆಗ್ತಾವೆ. ತಾಂಡಗಳೆಲ್ಲರೂ ಕೂಡ ಮನೆಯಲ್ಲಿ ಯಾರನ್ನೋ ಒಬ್ಬ ವಯಸ್ಸಾಗಿರೋರನ್ನ ಒಬ್ಬರನ್ನೋ ಇಬ್ಬರನ್ನೋ ಬಿಟ್ಬಿಟ್ಟು ಉಳಿದವರೆಲ್ಲ ಯುವಕರು, ಮಧ್ಯಮ ವಯಸ್ಸವರೆಲ್ಲರೂ ಕೂಡ ಯಾದಗಿರಿ ಜಿಲ್ಲೆಯಲ್ಲಿ ತಾಂಡಗಳು ಖಾಲಿ ಆಗ್ತಾ ಇದೆ. ಮತ್ತು ವಿದ್ಯುತ್ ಕೊರತೆ ಆಗಲೇ ಶುರುವಾಗಿದೆ. ಬೋರ್ವೆಲ್ಗಳಿಗೆ ಕರೆಂಟ್ ಕೊಡ್ತಾ ಇಲ್ಲ, ಅವಾಗೆ ಕರೆಂಟ್ ಕಟ್. ಕೆರೆಗಳೆಲ್ಲ ಬತ್ತೋಗಿದೆ. 70% ಕೆರೆ, ಕರ್ನಾಟಕದಲ್ಲಿರುವಂಥ 70% ಕೆರೆ ಬಿಲೋ 20%ಗಿಂತ ಕಡಿಮೆ ನೀರಿದೆ. ಸುಮಾರು 5,862 ಕೆರೆ ಪೂರ್ತಿ ಬರ್ದಾಗಿದೆ. 5,862 ಕೆರೆ ಪೂರ್ತಿ ಬರ್ದಾಗುತ್ತೆ. ಏನು ರಾಹುಲ್ ಗಾಂಧಿ ಮತ್ತು ಆಮ್ ಆದ್ಮಿ ಎಣ್ಣೆ ಸಿಗಕ್ಕಾಯ್ತು, ಈಗೆಲ್ಲ ಒಂದಾವಟ. ಮೋದಿ ಸರ್ಕಾರದ ವಿರುದ್ಧ ಸುಳ್ಳು ಆಪಾದನೆಗಳನ್ನು ಮಾಡಿ ಧರಣಿ ಮಾಡಿದಾರಲ್ಲ, ಈಗಾಗಲೇ ಮೋದಿ ಸರ್ಕಾರ SIT ರಚನೆ ಮಾಡಿ ಎಲ್ಲರನ್ನೂ ಅರೆಸ್ಟ್ ಮಾಡಿ ಜೈಲಿಗೂ ಕಳಿಸಿದ್ದಾರೆ. ಇವ್ರಿಗೆ ಅದು ಬೇಕಿಲ್ಲ, ಇಲ್ಲಿ ರಾಜಕೀಯ ಮಾಡಬೇಕಷ್ಟೇ. ಯಾಕೆ ಅಂದರೆ ಮೂಲೆ ಗುಂಪು ಆಗ್ಬಿಟ್ಟಿದ್ರು. ವೆಸ್ಟ್ ಬೆಂಗಾಲ್ ಸೋತ ಮೇಲೆ, ಅಸ್ಸಾಂ ಸೋತ ಮೇಲೆ, ತಮಿಳ್ನಾಡು ಸೋತ ಮೇಲೆ ಎಲ್ಲ ಮೂಲೆ ಗುಂಪು ಆಗೋಗ್ಬಿಟ್ಟಿದ್ರು. ಅದರಿಂದ ಹೊರ ಬರೋಕ್ಕೆ ಮಾಡಿರುವಂಥ ಒಂದು ನಾಟಕ ಇದು. ಇಲ್ಲಿ ಧಾರವಾಡದಲ್ಲಿ, ಹುಬ್ಳಿ ಧಾರವಾಡದಲ್ಲಿ ದೊಡ್ಡ ಹೋರಾಟ ಆಯಿತು. ಲಾಠಿ ಚಾರ್ಜ್ ಮಾಡಿದ್ರಿ. ಈಗ ಹಂಗೆ ಲಾಠಿ ಚಾರ್ಜ್ ಖಂಡನೆ ಮಾಡ್ತಾ ಇದ್ರಲ್ಲ, ಲಾಠಿ ಚಾರ್ಜ್ ಬಗ್ಗೆ ಖಂಡನೆ. ನಾನೇ ಹೋಗಿದ್ದೆ ಹುಬ್ಳಿ ಧಾರವಾಡಿಗೆ. ಆಮೇಲೆ ವಿದ್ಯಾರ್ಥಿಗಳ ಬಗ್ಗೆ ಭಾಳ ಕಾಳಜಿ ಅಂದ್ರಲ್ಲ, RCB 11 ಜನ ಸತ್ತೋದ್ರಲ್ಲ,
ಅವಾಗೆಲ್ಲ ಹೋಗಿತ್ತು ನಿಮ್ಮ ಕಾಳಜಿ? ರಾಹುಲ್ ಗಾಂಧಿಯವರೇ, 11 ಜನ ಅಮಾಯಕ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರಲ್ಲ, ಅವಾಗ ಎಲ್ಲೋಗಿತ್ತು ನಿಮ್ಮ ಕಾಳಜಿ? ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಅಂತೆ. ಅಲ್ಲಾದರೂ ಜೈಲಿಗೆ ಹಾಕಿದ್ರು ಯಾರು? ನರೇಂದ್ರ ಮೋದಿ ನೀಟಲ್ಲಿ ಯಾರ್ಯಾರು ತಪ್ಪು ಮಾಡಿದಾರೋ ಅವ್ರನ್ನ ಬಿಡಲ್ಲ ಅಂತಲೂ ಹೇಳಿದ್ದಾರೆ, ಜೈಲಿಗೆ ಹಾಕೋದು. ನೀವೆಲ್ಲರಿಗೂ ಕ್ಲೀನ್ ಚಿಟ್ ಕೊಟ್ಬಿಟ್ರಲ್ಲ. ವ್ಯತ್ಯಾಸ ಅಷ್ಟೇ, ನೀವು ಕಾಂಗ್ರೆಸ್ಗೂ BJPಗಿರೋ ವ್ಯತ್ಯಾಸ. ನೀವೆಲ್ಲ ಕ್ಲೀನ್ ಚಿಟ್. ಮತ್ತೆ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಕಮಿಷನರ್ನ, ಪೊಲೀಸ್ ಕಮಿಷನರ್ನ? ತಪ್ಪು ಮಾಡೇ ಇಲ್ಲ ಅಂದರೆ ಸಸ್ಪೆಂಡ್ ಯಾಕೆ ಮಾಡಿದ್ರಿ ಪೊಲೀಸ್ ಕಮಿಷನರ್? ಈಗೆಲ್ಲ ಕ್ಲೀನ್ ಚಿಟ್ ಯಾಕೆ ಕೊಟ್ರಿ? ಅಂದರೆ 11 ಜನರ ಸಾವಿಗೆ ಯಾರು ಕಾರಣ ಹೇಳ್ಬೇಕಲ್ಲ ಸರ್ಕಾರ. ಫೋಟೋ ಶೂಟ್ ಮಾಡ್ಕೊಂಡವ್ರ ಕಾರಣನ? ಹೆಂಡತಿ ಮಕ್ಕಳೆಲ್ಲರ ಪೆರೇಡ್ ಮಾಡಿ ಕ್ರಿಕೆಟ್ ಪ್ಲೇಯರ್ಸ್ ಜೊತೆ ನಿಂತ್ಕೊಂಡು ಕೇಕೆ ಹಾಕೊಂಡು ನಗ್ನಗ್ತಾ ನಿಂತಿದ್ರಲ್ಲ, ಅದು ಕಾರಣನ? ಹೇಳಿ. ಅದರಿಂದ ಮೋದಿಯವ್ರ ಬಗ್ಗೆ ಮಾತಾಡೋ ಅಂತ ಯೋಗ್ಯತೆ ಇಲ್ಲ ಕಾಂಗ್ರೆಸ್ ಅವ್ರಿಗೆ. ಫಸ್ಟ್ ಈ 11 ಜನದ್ದು ಉತ್ತರ ಕೊಡಬೇಕು. ಮತ್ತು ಹುಬ್ಳಿ ಧಾರವಾಡದಲ್ಲಿ ಲಾಠಿ ಚಾರ್ಜ್ ಮಾಡ್ತಾರಲ್ಲ, ಅದಕ್ಕೆ ಉತ್ತರ ಕೊಡಿ ನೀವು ಫಸ್ಟು. 2 ತಿಂಗಳಲ್ಲಿ 31, ಅದೇ 3 ತೆಗೆದು 1 ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ 2800 ರೈತರ ಆತ್ಮಹತ್ಯೆ ಆಗಿದೆ. ಇದಾದ್ರೂ ಒಪ್ಕೊಂತಾರ? 2800 ರೈತರು ಕಾಂಗ್ರೆಸ್ ಬಂದ ಮೇಲೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನುಡಿದಂತೆ ನಡೆದ ಸರ್ಕಾರ, ಮನೆ ಬಾಗಿಲಿಗೆ ಬಂದ ಸರ್ಕಾರ, ಮನೆ ಬಾಗಿಲಿಗೆ ಎಲ್ಲ ಆತ್ಮಹತ್ಯೆಗಳನ್ನು ತತ್ತಾ ಇದ್ದಾರೆ. ರೈತರ ಆತ್ಮಹತ್ಯೆ, ಮನೆ ಬಾಗಿಲಿಗೆ ರೈತರ ಆತ್ಮಹತ್ಯೆ ತಂದ ಸರ್ಕಾರ. ರಾಹುಲ್ ಗಾಂಧಿ ಮಾತೆತ್ತರ ಈ ಜಿರ್ಲೆ ಅಂತ ಅವ್ರ ಜೊತೆ ಪ್ರತಿಭಟನೆಗೆ ಹೋಗ್ತಾರೆ. ಅದೊಂದು ದೇಶದ್ರೋಹಿ ಸಂಘಟನೆ. ಅಮೆರಿಕದಲ್ಲಿದ್ದ, ಚೈನಾ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾನೆ, ಪಾಕಿಸ್ತಾನ ಜೊತೆ, ಬಾಂಗ್ಲಾದೇಶ್ ಜೊತೆ, ಎಲ್ಲ ಜೊತೆ ಸಂಪರ್ಕ ಇದೆ. ಅವ್ರ ಜೊತೆ ಕೈ ಜೋಡ್ಸೋಕ್ಕಾಗ್ತದೆ. ಇಲ್ಲಿ ರೈತರು ಬರ ಬಂದಿದೆ, ಅಂಡಮಾನ್ನಲ್ಲಿ ಹೋಗಿ ಪ್ರತಿಭಟನೆ ಮಾಡ್ತೀರಾ ಹಸಿರು ಉಳಿಸಿ ಅಂತ. ಇಲ್ಲಿ ಹಸಿರು ಉಳಿಸೋಕ್ಕೆ ಕಾಲುವೆಗಳಿಗೆ ನೀರು ಬಿಡೋ ಅಂತ ಜ್ಞಾನ ಪರಿಜ್ಞಾನ ಹೇಳ್ಬೇಕಾಗಿಲ್ಲ ರಾಹುಲ್ ಗಾಂಧಿಯವರು? ಯಾರಿಗೆ ಗೋಳು ಹೇಳ್ಗಣಕ್ಕೆ ಕೃಷಿ ಸಚಿವರೇ ಇಲ್ಲ, ತೋಟಗಾರಿಕೆ ಸಚಿವರಿಲ್ಲ, ಸಮೀಕ್ಷೆ ಮಾಡೋದು ಯಾರು? ಅಧಿಕಾರಿಗಳ ಮೇಲೆ ಬಿಟ್ಟರೆ ಅವರ ಅಧಿಕಾರಿಗಳು ಕೇಳೋರಿಲ್ಲ. ಪಾಪ ಅವರೆಲ್ಲ ಗಾಲ್ಫು ಅದು ಇದರಲ್ಲಿ ಬ್ಯುಸಿ ಇರ್ತಾರೆ ಅಧಿಕಾರಿಗಳು. ಮಂತ್ರಿನೇ ಇಲ್ಲ ಅಂದ್ರಲ್ಲೇ. ಆಮೇಲೆ ಇನ್ನೊಂದು ಎಷ್ಟು ಹಾಸ್ಯಾಸ್ಪದ ಅಂದರೆ, ರಾಷ್ಟ್ರೀಯ ವಿಪತ್ತು ಘೋಷಣೆ ಮಾಡಬೇಕಂತೆ. ಯಾವ ಮನೆ ಆಳ ಅಡ್ವೈಸ್ ಮಾಡೋದು ಗೊತ್ತಿಲ್ಲ ಇವ್ರಿಗೆ. ಅಲ್ಲ ರೀ, ಫಸ್ಟ್ ನೀವು ಘೋಷಣೆನೇ ಮಾಡಿಲ್ಲಲ್ಲ. ನೀವು ಫಸ್ಟ್ ತಾನೇ ಘೋಷಣೆ ಮಾಡಬೇಕು. ನೀವೇ ಘೋಷಣೆ ಮಾಡಿಲ್ಲಲ್ಲ ರಾಷ್ಟ್ರೀಯ ವಿಪತ್ತನ್ನು. ನಿಮ್ಮ ಕೇಂದ್ರ ಹೆಂಗೆ ಘೋಷಣೆ ಮಾಡ್ತೈತೆ? ಏನು ಪ್ರಧಾನಮಂತ್ರಿ ಮನೆ ಮುಂದೆ ಏನು ಪ್ರತಿಭಟನೆ ಮಾಡಿದ್ದಾರೆ, ಅದು ಒಳ್ಳೆಯ ಸಂಸ್ಕೃತಿ ಅಲ್ಲ. ರಿಸ್ಟ್ರಿಕ್ಟೆಡ್ ಏರಿಯಾ ಅದು. ಪ್ರಧಾನಮಂತ್ರಿ ಯಾರೇ ಇರ್ಬೋದು, ಮಾಡಿರುವಂಥದ್ದು ಒಳ್ಳೆಯ ಸಂಪ್ರದಾಯ ಅಲ್ಲ. ನರೇಂದ್ರ ಮೋದಿ ಬಂದ ಮೇಲೆ MBBS ಸೀಟ್ಗಳನ್ನು 51,000 ಇದ್ದಿದ್ದನ್ನ 1,36,000ಕ್ಕೆ ಏರಿಕೆ ಮಾಡಿದ್ದಾರೆ. MBBS ಸೀಟ್. PG ಸೀಟ್ಗಳನ್ನು 31,000 ಇದ್ದಿದ್ದು 1,01,700 ಜಾಸ್ತಿ ಮಾಡಿದ್ದಾರೆ. ವೈದ್ಯಕೀಯ ಕಾಲೇಜುಗಳು 387 ಇದ್ದಿದ್ದು ಅದನ್ನು 780 ಮಾಡಿದ್ದಾರೆ. ಅಂದರೆ ನೀಟ್ ವಿಚಾರದಲ್ಲಿ ಮೋದಿಯವರು ಜನರ ಪರವಾಗಿ ಕೆಲಸ ಮಾಡಿದ್ದಾರೆ. ಆ ಹೊಟ್ಟೆ ಉರಿಯಿಂದ ಇವತ್ತು ಈ ನೀಟ್ ವಿಚಾರವಾಗಿ ಕಾಂಗ್ರೆಸ್ ಅವರು ಏನು ರಾಜಕಾರಣ ಮಾಡ್ತಾ ಇದ್ದಾರೆ, ಇದ್ರ ವಿರುದ್ಧ
ಇವತ್ತು ನಾನು ಕೂಡ ನನ್ನ ನೇತೃತ್ವದಲ್ಲಿ ನಾನು ಕಾಂಗ್ರೆಸ್ ಆಫೀಸ್ಗೆ ಮುತ್ತಿಗೆ ಹಾಕೋಕ್ಕೆ ಹೋಗ್ತಾ ಇದ್ದೀನಿ. ಈಗ ಹೋಗ್ತೀನಿ ನಾನು. ಮೊದಲೇ ಹೇಳಿದ್ರೆ ಪೊಲೀಸರು ಈಗಲೇ ಬಂದು ಕಾಯ್ತಾ ಇದ್ದಾರೆ, ಇಲ್ಲೇ ಬಂದು ಕಾಯ್ತಾವ್ರೆ, ವಿಧಾನಸೌಧಕ್ಕೆ ಬಂದು ಕಾಯ್ತಾವ್ರೆ. ಅದಕ್ಕೆ ಯಾರ್ಯಾರು ಹೋಗ್ತಾ ಇದ್ದಾರೆ ಸರ್? ನಾನು, ನಮ್ಮ ಎಲ್ಲ MLAಗಳು, ನಮ್ಮ ಕಾರ್ಯಕರ್ತರು, MLCಗಳು ಎಲ್ಲರೂ ಕೂಡ ಸರ್ ಹೋಗಕ್ಕೆ ಬಿಟ್ಟಿಲ್ಲ ಅಂತೆ, ಅಲ್ಲೇ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಹತ್ರ ತಡೆದಿದ್ದಾರೆ. ಕಂಟೋನ್ಮೆಂಟ್ ಹತ್ರನೇ ತಡೀತಾ ಇದ್ದಾರೆ ಅಂತ. ಸರ್ ನಿಮ್ಮ ಇಂಟೆನ್ಷನ್ ಏನು ಸರ್ ಕಾಂಗ್ರೆಸ್ ಈ ಥರ ದೇಶ ದ್ರೋಹಿಗಳಿಗೆ ಜಿರ್ಲೆ ಅಂತೇಳಿ ಒಂದು ಪಾರ್ಟಿ ಮಾಡ್ಕೊಂಡು ಅಮೇರಿಕಾದಲ್ಲಿ ಕೂತ್ಕೊಂಡು ಅಮೇರಿಕಾ ದುಡ್ಡಿಸ್ಕೊಂಡು ಚೈನಾ ದುಡ್ಡಿಸ್ಕೊಂಡು ಹೋರಾಟ ಮಾಡೋರ ಪರವಾಗಿ ಬೆಂಬಲ ಕೊಟ್ಟಿದ್ದೀರಲ್ಲ, ಮತ್ತು ಪ್ರಧಾನಮಂತ್ರಿಗೆ ಪಾರ್ಲಿಮೆಂಟ್ ನಡೀತಾ ಇದೆ. ಪಾರ್ಲಿಮೆಂಟ್ ಏನಕ್ಕಿರೋದು? ಚರ್ಚೆ ಮಾಡೋಕ್ಕಿರೋದು. ಸಮಸ್ಯೆಗಳೇನಿದೆ ಅಲ್ಲಿ ಚರ್ಚೆ ಮಾಡಬೇಕು, ಡಿಬೇಟ್ ಮಾಡಬೇಕು, ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು. ಅದು ಬಿಟ್ಬಿಟ್ಟು ಪಾರ್ಲಿಮೆಂಟಲ್ಲಿ ಗಪ್ಚಿಪ್, ಯಾಕಂದರೆ ಅಲ್ಲಿ ಉತ್ತರ ಕೊಡೋಕ್ಕೆ 100 ಜನ ನಿಂತಿದ್ದಾರೆ ಅಲ್ಲಿ BJP ಅವರು. ಅಲ್ಲಿ ಉತ್ತರ ತಗೊಳಕ್ಕೆ ಅಂದರೆ ನಿಮಗೆ ಡಿಬೇಟ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಪಾರ್ಲಿಮೆಂಟಲ್ಲಿ ರಾಹುಲ್ ಗಾಂಧಿ ಅವರಿಗೆ ಡಿಬೇಟ್ ಮಾಡೋ ಯೋಗ್ಯತೆ ಇಲ್ಲ. ಬೀದಿಯಲ್ಲಿ ಮಾತ್ರ ನಿಂತ್ಕೊಂಡು ನಾಟಕ ಆಡೋ ಯೋಗ್ಯತೆ ಇದೆ ಅವ್ರಿಗೆ. ಎಲೆಕ್ಟ್ ಮಾಡಿರೋದು ಒಬ್ಬ ಪಾರ್ಲಿಮೆಂಟ್ನ ಎಲೆಕ್ಟ್ ಮಾಡೋ ಜನ ಪಾರ್ಲಿಮೆಂಟಲ್ಲಿ ನಮ್ಮ ಬಗ್ಗೆ ಸಮರ್ಥವಾಗಿ ವಾದ ಮಾಡು ಅಂತ, ಬೀದಿಯಲ್ಲ. ಅದರಿಂದ ಈ ಒಂದು ಕೆಟ್ಟ ಸಂಪ್ರದಾಯವನ್ನು ಹಾಕಿದಂಥ ರಾಹುಲ್ ಗಾಂಧಿ ವಿರುದ್ಧವಾಗಿ ಕಾಂಗ್ರೆಸ್ ಆಫೀಸ್ಗೆ ಮುತ್ತಿಗೆಯನ್ನು ಹಾಕ್ತಾ ಇದೆ. ಸರ್ಕಾರಕ್ಕೆ ಜ್ಞಾನ ಇದ್ದಿದ್ರೆ ಮಳೆ ಕೊರತೆ ಆಗುತ್ತೆ ಅಂತ 3 ತಿಂಗಳಿಂದಲೇ ಹವಾಮಾನ ಇಲಾಖೆಯವರು ಎಚ್ಚರ ಕೊಟ್ಟಿದ್ರು. ಅವಾಗೇನು ಸರ್ಕಾರ ಕತ್ತೆ ಕಾಯ್ತಾ ಇತ್ತ? ಏನು ಕತ್ತೆ ಕಾಯ್ತಾ ಇದ್ದಾರೆ ಸರ್ಕಾರ? ಆಗಲೇ ತಯಾರು ಮಾಡ್ಕೊಬೇಕಾಯ್ತಲ್ಲ, ಏನು ತಯಾರು ಮಾಡಿಲ್ಲ. ನನಗಂತದೆ ಎಲ್ಲ ಖಾಲಿ ಆಗಿರೋದು ಕೆರೆಗಳೆಲ್ಲ, ಸರ್ಕಾರದ ಖಜಾನೆನೇ ಖಾಲಿ ಆಗ್ಬಿಟ್ಟಿದೆ. ಜಲಾಶಯಗಳೆಲ್ಲ ಖಾಲಿಯಾಗಿರೋದು, ಸರ್ಕಾರದ ಖಜಾನೆನೇ ಖಾಲಿ ಆಗ್ಬಿಟ್ಟಿದೆ. ಲೂಟಿ, ಒಂದು ಕಡೆ ಕಸದ ಲೂಟಿ, ಇನ್ನೊಂದು ಕಡೆ ಬಿಡದಿ ಲೂಟಿ, ಇನ್ನೊಂದು ಕಡೆ ಆನೆಕಲ್ಲು ಲೂಟಿ. ಲಿಂಗನಮುಖಿ, ಸೂಪ, ವರಾಯಿಯಲ್ಲಿ 23% ಮಾತ್ರ ನೀರಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅದು ಬಿಲೋ 50%. ಕೃಷ್ಣಾ ಕಣಿವೆಯಲ್ಲಿ 48% ಇರೋದೀಗ. ಇನ್ನು ಪರಮೇಶ್ವರನೇ ಕಾಪಾಡಬೇಕು. ಅವ್ರು ವರದಿ ತಗೊಂಡು ಕೊಟ್ಟು ಅಷ್ಟೊತ್ತಿಗೆ ಇಡೀ ಉತ್ತರ ಕರ್ನಾಟಕದ ಎಲ್ಲ ಜನನೂ ಗೊಳೆ ಹೊರಟೋಗ್ಬಿಟ್ಟಿರ್ತಾರೆ. ಇವ್ರಿಗೆ ವರದಿ ಬರೋ ಅಷ್ಟೊತ್ತಿಗೆ, ಪರಮೇಶ್ವರವರ ಪರಮ ವರದಿ ಬರೋ ಅಷ್ಟೊತ್ತಿಗೆ ಇಡೀ ಉತ್ತರ ಕರ್ನಾಟಕದ ಜನ ಗುಳೆ ಹೊರಟೋಗ್ಬಿಟ್ಟಿರ್ತಾರೆ. ಮಹಾರಾಷ್ಟ್ರ, ಗೋವಾ ಕಡೆ ಎಲ್ಲ ಈ ವರದಿ ಬರೋದೇ ಅವಾಗ. ಅದನ್ನು ಆಮೇಲೆ ಇವರೆಲ್ಲ ಪುಸ್ತಕ ಪ್ರಿಂಟ್ ಮಾಡಿ, ಬುಕ್ ಒತ್ತಿ, ಅದಕ್ಕೆ ಸೀಲ್ ಹಾಕಿ, ಸೈನ್ ಹಾಕಿ, ಮುಖ್ಯಮಂತ್ರಿಗೆ ಹೋಗಿ ಅದು ಬಂದು ಕೇಂದ್ರ ಸರ್ಕಾರಕ್ಕೆ ಹೋಗೋದು ಯಾವಾಗ? ಅಂದರೆ ನಮ್ಮ ಸರ್ಕಾರ ಇದ್ದಾಗ ಇದೆಲ್ಲ ನೋಡಿ ಕಲಿಬೇಕಾಯಿತು. ನಾವು ಒಂದು ದಿನನೂ ಲೇಟ್ ಮಾಡಿಲ್ಲ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಕೂಡಲೇ ಬರ ಅಂತ ಘೋಷಣೆ ಮಾಡಬೇಕು. ಪ್ರತಿ ತಾಲೂಕಿಗೆ ಕುಡಿಯೋ ನೀರಿರ್ಬೋದು, ಮೇವಿರ್ಬೋದು, ಇದಕ್ಕೆ 20 ಕೋಟಿ ರೂಪಾಯಿ, ಪ್ರತಿ ತಾಲೂಕಿಗೆ 20 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಬೇಕು. 1 ಕೋಟಿ ಬಿಡುಗಡೆ ಮಾಡಿದ್ರು, ಹೇಳಿದ್ರು. ಅದು ಇನ್ನೂ ಫೈನಾನ್ಸ್ ಅವರು ಬಿಡುಗಡೆ ಮಾಡಿಲ್ಲ. ಇವರೇನೋ ಹೇಳ್ಬಿಟ್ರು ಬಿಡುಗಡೆ ಮಾಡುವಂತ. ಕೊಡಬೇಕಲ್ಲ, 234 ಏನೋ ಕೊಡಬೇಕು ತಾಲೂಕುಗಳದ್ದು. ಅಷ್ಟು ದುಡ್ಡಿಲ್ಲ ಇವ್ರ ಹತ್ರ, ಬಿಡುಗಡೆ ಮಾಡಿಲ್ಲ. 1 ಕೋಟಿಯಾಗಿ ಎಷ್ಟು ಬರ್ತೈತೆ? 10 ಬೋರ್ವೆಲ್ ಬರಲ್ಲ.
ಒಂದು ತಾಲೂಕಿಗೆ ಎಷ್ಟು ಹಳ್ಳಿಗಳಿರ್ತದೆ, 100 ಹಳ್ಳಿಗಳಿರ್ತದೆ ಒಂದೊಂದು ತಾಲೂಕಲ್ಲಿ. ಒಂದು ಹಳ್ಳಿಗೆ ಒಂದು ಬೋರ್ವೆಲ್ ಅಂದ್ರೂ ಕೂಡ ಮಿನಿಮಮ್ 20 ಕೋಟಿ ಬೇಕು. ಮತ್ತು ಬರ ಅಂತ ಘೋಷಣೆ ಮಾಡಿ ಶಾಸಕರ ನೇತೃತ್ವದಲ್ಲಿ ಸಮಿತಿ ಮಾಡಬೇಕು, ತಾಲೂಕುಗಳಲ್ಲಿ ಟಾಸ್ಕ್ ಫೋರ್ಸ್ ಆಗಬೇಕು. ಟಾಸ್ಕ್ ಫೋರ್ಸ್ಗೆ ಅಜೆಂಡಾ ಏನು ಅಂತ ಫಿಕ್ಸ್ ಮಾಡಬೇಕು, ಟಾಸ್ಕ್ ಫೋರ್ಸ್ ಮೀಟಿಂಗ್ ಕರಿಬೇಕು. ಇದೆಲ್ಲ ಆದಮೇಲೆ ಇವರು ಬರ ಅಂತ ಘೋಷಣೆ ಮಾಡಿ ಆ MLAಗಳ ನೇತೃತ್ವದ ಸಮಿತಿ ನೇಮಕ ಮಾಡಿ ಆ ಸಮಿತಿ ಮೀಟಿಂಗ್ ಕರೆದು ಆ ಮೀಟಿಂಗಲ್ಲೇ ಅಪ್ರೂವಲ್ ಮಾಡಬೇಕು, ಎಲ್ಲೆಲ್ಲಿ ಬೋರ್ವೆಲ್ ಹಾಕಬೇಕು. ಇದೆಲ್ಲ ಆಗೋ ಅಷ್ಟೊತ್ತಿಗೆ ಒಂದು 6 ತಿಂಗಳಾಗುತ್ತದೆ. ಬರಲಿ ಬರದೇ ಹೋಗಲಿ, ಫ್ಲಡ್ ಆಗಲಿ ಆಗದೆ ಹೋಗಲಿ, ಹಣ ಬಂದ್ಬಿಡುತ್ತೆ. ಎವ್ರಿ 4 months ಹಣ ರಾಜ್ಯ ಸರ್ಕಾರಕ್ಕೆ, ಎಲ್ಲ ರಾಜ್ಯ ಸರ್ಕಾರಕ್ಕೆ ಹೋಗ್ತದೆ. ಅದನ್ನು ಯುಟಿಲೈಸ್ ಮಾಡ್ಬೋದು ನೀವು. ಮತ್ತು ಬರ ಅಂತ ಘೋಷಣೆ ಮಾಡಿದ್ರೆ ಕೇಂದ್ರ ಸರ್ಕಾರದ NDRF ಅಡಿಯಲ್ಲಿ ಏನೇನು ಕಾಮಗಾರಿಗಳನ್ನು ತೆಗೆದುಕೊಳ್ಬೋದು, ಯಾವ್ಯಾವ ಕೆಲಸ ಮಾಡ್ಬೋದು. ಮತ್ತು ಹಣ ಕೇಂದ್ರ ಸರ್ಕಾರ, ಕೇಂದ್ರದ ಗೃಹ ಸಚಿವರ ನೇತೃತ್ವದಲ್ಲಿ ಸಮಿತಿ ಇದೆ ಒಂದು. ಅದು ಎಲ್ಲ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಬರ ಬಂದಿದೆ, ಎಲ್ಲೆಲ್ಲಿ ಫ್ಲಡ್ ಆಗಿದೆ ಎಲ್ಲದಕ್ಕೂ ಅವರು ಮೀಟಿಂಗ್ ಮಾಡಿ ಹಣನ ಬಿಡುಗಡೆ ಮಾಡ್ತಾರೆ. ಆ ಸಮಿತಿಗೆ ನಿಮ್ಮ ಮನವಿ ಹೋಗ್ಬೋದು. ಬರ ಅಂತ ಡಿಕ್ಲೇರ್ ಮನವಿ ಹೋದರೆ ಅವರು ಒಂದು ನಿಯೋಗ ಕಳಿಸ್ತಾರೆ. ಕೇಂದ್ರ ಸರ್ಕಾರ ಒಂದು ನಿಯೋಗ ಕಳಿಸ್ತಾರೆ. ಅವ್ರು ಬಂದು ಎಲ್ಲೆಲ್ಲಿ ಈ ಥರ ಬರ ಬಂದಿದೆ ಅದರ ಬಗ್ಗೆ ವರದಿ ಕೊಡ್ತಾರೆ. ಇಷ್ಟು ಅನಾಹುತ ಆಗಿದೆ, ಇಷ್ಟು ಹಣ ಬಿಡುಗಡೆ ಮಾಡಬೇಕು ಅಂತ ರೆಕಮೆಂಡೇಶನ್ ಮಾಡ್ತಾರೆ. ಅದರಿಂದ ನೀವು ಘೋಷಣೆ ಮಾಡಿಲ್ಲ ಅಂದರೆ ಈ ಯಾವುದು ಹಣ ಬರೋದೇ ಇಲ್ಲ, ಡಿಲೇ ಆಗುತ್ತೆ. ನಿಮ್ಮ ಬೇಗ ಬಿಡುಗಡೆ. ಇವ್ರದ್ದು ಕಾಂಗ್ರೆಸ್ ಸರ್ಕಾರ ಸಮಸ್ಯೆ ಏನು ಅಂದರೆ ಘೋಷಣೆ ಆದರೆ ಹಣ ಬಿಡುಗಡೆ ಮಾಡಬೇಕಲ್ಲ ರಾಜ್ಯ ಸರ್ಕಾರ. ಈ SDRF ಏನೇನು ಯೂಸ್ ಮಾಡ್ಕೊಂಬಿಟ್ಟವ್ರು ಗೊತ್ತಿಲ್ಲ. ಇವ್ರು ಹಣ ಕೇಂದ್ರ ಸರ್ಕಾರದ ಹಣ ಯಾರ್ಯಾರು ಏನೇನು ಯೂಸ್ ಮಾಡ್ಬಿಟ್ಟವ್ರು ಗೊತ್ತಿಲ್ಲ. ಆ ಭಯ ಘೋಷಣೆ ಮಾಡಿದ ತಕ್ಷಣ ಪರಿಹಾರಕ್ಕೆ ರೈತರು ಮನವಿ ಕೊಡ್ತಾರೆ, ಅರ್ಜಿ ಕೊಡ್ತಾರೆ, ನಮ್ಮ ಹೊಲಕ್ಕೆ ಬನ್ನಿ ನೋಡಿ ಅಂತ ಹೇಳಿ ಮನವಿ ಸಲ್ಲಿಸ್ತಾರೆ. ಈ ಕಾಟ ಯಾಕೆ ಅಂತೇಳಿ ಡೆಲ್ಲಿ ಟೂರ್ ಹಾಕ್ಕೊಂಡು ಡೆಲ್ಲಿ ಕಡೆ ಹೊರಟೋಗ್ತಾರೆ ಅಷ್ಟೇ. ಸರಿ, ಕೇಂದ್ರ ಸರ್ಕಾರದಿಂದ ಇನ್ನೂ ಬಿಡುಗಡೆ ಆಗಿಲ್ಲ. ಅದು ಹೇಳ್ತಾನೆ ಇದ್ದಾರೆ, ಏನು ಖರ್ಚು ಮಾಡಿದ್ದೀರಾ ಅಂತ. ಇನ್ನೂ ಸರ್ಟಿಫಿಕೇಟೇ ಕೊಟ್ಟಿಲ್ಲ. ಡೇಟ್ ಎಲ್ಲ ಕೊಟ್ಟಿದ್ರೆ ಆದ್ರೂ ಕೂಡ ಕೊಟ್ಟಿಲ್ಲ. ಕೊಟ್ಟಿದ್ರೆ ಬಿಡುಗಡೆ ಮಾಡು. ಯಾವಾಗ ಕೊಟ್ಟರು, ಯಾವ ಟೈಮಲ್ಲಿ ಕೊಟ್ಟರು, ಏನು ಅನ್ನೋದು ಬಿಡುಗಡೆ ಮಾಡಿ. ರಾಜ್ಯದ ಜನತೆ ಗೊತ್ತಾಗ್ತದೆ. ಜನಕ್ಕೆ ಗೊತ್ತಾಗಬೇಕಲ್ಲ. ನೀವು ನೆನ್ನೆ ಬಿಡುಗಡೆ ಮಾಡಿದ್ರು, ಒಂದು ತಿಂಗಳಿಂದ ಬಿಡುಗಡೆ ಕೊಟ್ಟರು ಕೇಂದ್ರ ಸರ್ಕಾರಕ್ಕೆ ತಿಳಿಸಿ. ರಾಜ್ಯದ ಜನ ಯೋಚನೆ ಮಾಡ್ತಾರೆ ಅದ್ರ ಬಗ್ಗೆ. ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಸ್ಮಾಲ್ ಅಮೌಂಟ್ ಅಲ್ಲ ಸರ್, 2,100 ಕೋಟಿ. ಅದದ್ದೇ ನಾನು ಹೇಳ್ತಾ ಇರೋದು. ಇದೆ ಅಂತಲ್ಲ, ಪೆಂಡಿಂಗು ಇದು ಇದೆ. ಜಲ್ ಜೀವನ್ ಮಿಷನ್ದು ಬೇಕಾದಷ್ಟು ಪೆಂಡಿಂಗ್ ಇದೆ. ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಇನ್ನ. ಜಲ್ ಜೀವನ್ ಮಿಷನ್ದು ಕೊಟ್ಟೇ ಇಲ್ಲ ಇನ್ನ. UD ಕೊಟ್ಟಿಲ್ಲ. ಎಲೆಕ್ಷನ್ನೇ ಮಾಡಿಲ್ಲಲ್ಲ. ಎಲೆಕ್ಷನ್ ಮಾಡಿಲ್ಲ ಅಂದ್ರೆ ಇವ್ರ ಕಾಂಗ್ರೆಸ್ ಪಾರ್ಟಿನೇ ಇದ್ದಾಗ ಎಲ್ಲಿ ಎಲೆಕ್ಷನ್ ಮಾಡಲ್ಲ ಲೋಕಲ್ ಬಾಡಿ, ಅಲ್ಲಿಗೆ ಹಣನೇ ಬಿಡುಗಡೆ ಆಗಲ್ಲ. ನೀವು ಎಲೆಕ್ಷನ್ನೇ ಮಾಡಿಲ್ಲಲ್ಲ, ಹಣ ಬಿಡುಗಡೆ ಎಲ್ಲಿಂದ ಬರ್ತದೆ ನಿಮಗೆ? ಎಲೆಕ್ಷನ್ ಲೋಕಲ್ ಬಾಡೀಸ್ ಆಗಿದೆ. ಅವರಿಗೆ 50,000 ರೂಪಾಯಿ ಪರಿಹಾರ ಕೊಡಬೇಕೀಗ ಕೂಡಲೇ. ಎಕರೆಗೆ 50,000 ರೂಪಾಯಿ ಪರಿಹಾರ ಪರ್ ಎಕರ್ ಕೊಡಬೇಕು. ಮತ್ತು ಬೇರೆ ಯಾವುದೇ ರಾಜ್ಯಕ್ಕೆ ನೀರನ್ನು ಬಿಡುಗಡೆ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಬಾರ್ದು. ಮತ್ತು ಕರ್ನಾಟಕದಲ್ಲಿ ಮೇವೇನಿದೆ ಆ ಮೇವನ್ನು ಹೊರ ರಾಜ್ಯಗಳಿಗೆ ಮಾರಾಟ ಮಾಡುವಂಥ ಒಂದು ವ್ಯವಸ್ಥಿತ ಜಾಲ ಈಗಾಗಲೇ ಹುಟ್ಟಾಕೊಂಡಿದೆ ಕರ್ನಾಟಕದಲ್ಲಿ. ಆಗಲೇ ನಮ್ಮ ಗಡಿಗಳನ್ನು ದಾಟಿ ಮೇವು ಆಚೆ ಹೋಗ್ತಾ ಇದೆ. ಅದನ್ನು ಕೂಡಲೇ ಸ್ಟಾಪ್ ಮಾಡಬೇಕು. ಮತ್ತು ಈಗಾಗಲೇ ಮುಖ್ಯಮಂತ್ರಿ ಹೇಳಿದ್ದಾರೆ ಸಾಲ ಮನ್ನಾ ಮಾಡ್ತೀನಿ ಅಂತ. ಬೇಗ ಅನೌನ್ಸ್ ಮಾಡಿ ಅದನ್ನು ನೆಮ್ಮದಿಯಿಂದ ಇರ್ಬೋದು ರೈತರು. ಸಾಲ ಮನ್ನಾ ಮಾಡಿ, ಇಲ್ಲ ಅಂದರೆ ಬೆಳೆ ಹಾನಿ ಒಂದು ಕಡೆ, ಬ್ಯಾಂಕ್ಗಳವ್ರ ಕಾಟ ಮತ್ತೊಂದು ಕಡೆ, ಆತ್ಮಹತ್ಯೆಗಳು ಇನ್ನೂ ಜಾಸ್ತಿ ಆಗ್ತೈತೆ. DK ಶಿವಕುಮಾರ್ ಅವರು ಬೆಳೆ ಬೆಳಿಬೇಡಿ ಅಂತ. ರೈತರು ಬೆಳಗ್ಗೆ ಎದ್ದು ಏನು ಕೆಲಸ ಮಾಡಬೇಕೀಗ? ನೀವೇನೋ ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗ್ತೀರಾ, ಬೆಳಗ್ಗೆ ಎದ್ದು ವಾಕಿಂಗ್ ಹೋಗ್ತೀರಾ,
ದೋಸೆ ತಿನ್ನೋಕ್ಕೆ ಹೋಟ್ಲಿಗೆ ಹೋಗ್ತೀರಾ? ರೈತರು ಬೆಳೆ ಬೆಳಿಬೇಡ ಅಂದರೆ ಅವ್ರು ಏನು ಮಾಡಬೇಕು, ಏನು ಕೆಲಸ ಮಾಡಬೇಕು ಅದಾದರೆ ಹೇಳ್ಬೇಕು. ಎಲ್ಲನೂ ಹೋಗಲಿ, ನೀವು ರಜಾ ತಗೊತೀರಲ್ಲ, ಹಂಗೆ ರೈತರಿಗೂ ಒಂದು ಸಾರ್ವತ್ರಿಕ ರಜಾ ಕೊಟ್ಬಿಡಿ. ಸಾರ್ವತ್ರಿಕ ರಜಾ, ರೈತರಿಗೆ ಸಾರ್ವತ್ರಿಕ ರಜಾ. ಈ ಮಕ್ಕಳು ಘೋಷಣೆ ಮಾಡ್ತಾರಲ್ಲ, ಹಂಗೆ ಘೋಷಣೆ ಮಾಡಿಬಿಡಿ ನೀವು ಕೂಡ. ಜಿ ರಾಮ್ಜಿ ಆ ಯೋಜನೆಗೆ ಕಲ್ಲಾಕದ್ರಿ, ಅದ್ರ ಕೇಂದ್ರ ಸರ್ಕಾರದಿಂದ ಹಣ ಬರ್ತಾ ಇತ್ತು, ಅದಕ್ಕೂ ಕಲ್ಲಾಕದ್ರಿ ನೀವು. ಕಾವೇರಿ ನೀರನ್ನು ಯಾರು ಬಳಸಬೇಡಿ ಅಂತ ಹೇಳ್ತೀರಾ. ಕಾವೇರಿ ತಮಿಳ್ನಾಡಿಗೆ ನಿರಂತರವಾಗಿ ಕಾವೇರಿ ನೀರು ಹರ್ಕೊಂಡು ಹೋಗ್ತಾ ಇದೆ. ಕೇಳಿದ್ರೆ ಬೆಂಗಳೂರು ನೀರು ಬಿಡ್ತಾ ಇದ್ದೀರಿ ಅಂತೀರ. ಬೆಂಗಳೂರು ಬಿಟ್ಟು ಆಚೆ ಹೋಗ್ತಾ ಇದೆಯಲ್ಲ, ಆ ನೀರು ಯಾವುದು? ನಾನೇ ಮಳವಳ್ಳಿಯಲ್ಲಿ ಕಳೆದ ವಾರ ನಾನು ಮಳವಳ್ಳಿ ಭಾಗದಲ್ಲಿ, ಮಂಡ್ಯ ಭಾಗದಲ್ಲಿ ಒಣಗಿರೋ ಕಬ್ಬು, ಹಾಳಾಗಿರೋ ಕಬ್ಬು ವೀಕ್ಷಣೆ ಮಾಡಿದ್ದೆ. ಬರ ವೀಕ್ಷಣೆಗೆ ನಾನು ಆಗಲೇ ಪ್ರಾರಂಭ ಶುರು ಮಾಡಿ ಆಗಲೇ 1 ತಿಂಗಳಾಗಿದೆ. ನಾನು 15 ದಿನ ಆಗಿದೆ. 157 ತಾಲೂಕುಗಳಲ್ಲಿ ಬರ ಇದೆ. ಶೇಕಡ 80% ಕೃಷಿ ಚಟುವಟಿಕೆ ಪೂರ್ತಿ ಸ್ಥಗಿತ ಆಗಿದೆ. ಆಗಲೇ ರೈತರ ಜಾನುವಾರುಗಳು ಮೇವಿಲ್ಲದೆ, ಹಸಿ ಮೇವಂತೂ ಸಿಗ್ತಾ ಇಲ್ಲ. ಇದ್ದಿದ್ದು ಒಣಮೇವನ್ನು ಕೂಡ ಕಳೆದ 2 ತಿಂಗಳಲ್ಲಿ ಖಾಲಿ ಆಗ್ತಾ ಇದೆ. ರೈತರ ಕೊಟ್ಟಿಗೆಯಲ್ಲಿದ್ದಂಥ ಒಣಮೇವನ್ನು ಕೂಡ ಖಾಲಿ ಆಗ್ತಾ ಇದೆ. ಇನ್ನು ರೈತರು ದನ ಕರುಗಳನ್ನು ಕಟಕರಿಗೆ ಮಾರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಗಲೇ ಹಳ್ಳಿಗಳ ಬೀದಿಗಳಲ್ಲಿ ರಸ್ತೆಗಳಲ್ಲಿ ದನಗಳನ್ನು ಬಿಟ್ಬಿಟ್ಟಿದ್ದಾರೆ. ಎಲ್ಲನ ಹೋಗಿ ಮೇಯ್ಕೊಂಬೋದು. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೊಂದು ಕಡೆ ಕಂದಾಯ ಸಚಿವರು ಹೊಸದಾಗೇನೋ ಕಂದಾಯ ಸಚಿವರಾಗಿದ್ದಾರೆ ಅಂದರೆ ಅವರು DC ಗಳಿಂದ 15 ದಿನದಲ್ಲಿ ವರದಿ ತಗೊಂತಾರೆ. ಬರಗಾಲ ಬಂದು 2 ತಿಂಗಳ ಮೇಲಾದ್ರೂ ಈಗ 15 ದಿನ. 1 ತಿಂಗಳಿಂದನೇ 10,000 ಕೋಟಿ ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಬೊಗಳೆ ಹೊಡೆದವರು ಈಗ ವರದಿ ಕೇಳ್ತಾರಂತೆ DC. 15 ದಿನದಲ್ಲಿ ಅವ್ರು ಕೊಡೋದು ಯಾವಾಗ, ಇವ್ರು ತಗೊಳೋದು ಯಾವಾಗ, ಕೇಂದ್ರ ಸರ್ಕಾರಕ್ಕೆ ಕಳಿಸೋದು ಯಾವಾಗ, ಹಣ ಬರೋದು ಯಾವಾಗ? ಒಂದು 15 ತಾಲೂಕುಗಳು ತೀವ್ರ ಕೊರತೆ ಇದೆ. ಜೂನ್ನಲ್ಲಿ ಮಳೆ ಕೊರತೆ ಪ್ರಮಾಣ 42%. 40ರ ಒಳಗಡೆ ಇದ್ರೆ 45 ಇದ್ರೂ ಕೂಡ ಬರ ಘೋಷಣೆ ಮಾಡಬೇಕು ಅಂತೇಳಿ ಕಾನೂನಲ್ಲೇ ಇದೆ. NDRF ಕಾನೂನಲ್ಲೇ ಇದೆ. ಜುಲೈನಲ್ಲೂ ಮಳೆ ಕೊರತೆ 34% ಇದೆ. ಕರಾವಳಿಯಲ್ಲಿ 35% ಮಳೆ ಕೊರತೆ, ಉತ್ತರ ಒಳನಾಡಲ್ಲಿ 33%, ದಕ್ಷಿಣ ಒಳನಾಡಲ್ಲಿ 31%. ಈ ಕಷ್ಟದ ಪರಿಸ್ಥಿತಿಯಲ್ಲಿ ನೀವು ಬೆಳೆ ಬೆಳಿಬೇಡಿ ಅಂತೀರ. ನೀರಿಗೆ ಹಾಹಾಕಾರ ಇದೆ. ಗೋವುಗಳು ಕಣ್ಣೀರನ್ನು ನೋಡೋಕ್ಕಾಗದೆ ರೈತರು 2 ತಿಂಗಳಲ್ಲಿ 31 ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 31 2 ತಿಂಗಳಲ್ಲಿ. ವಿಜಯಪುರದಲ್ಲಿ 6, ಮೈಸೂರಲ್ಲಿ 5, ಹಾವೇರಿ ಜಿಲ್ಲೆಯಲ್ಲಿ 4, ಚಿಕ್ಕಮಗಳೂರಲ್ಲಿ 3.